ತಿಳಿದುಕೊಳ್ಳೋಣ ಬನ್ನಿ. ಇವಾಗ ಮೊದಲನೇದಾಗಿ ಇದರಲ್ಲಿ ನಟಿಸಿರುವ ನಟ ನಟಿಯರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ರಣವೀರ್ ಕಪೂರ್ ಶ್ರೀರಾಮ್ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಹಾಗೆ ನಮ್ಮ ಸಾಯಿ ಪಲ್ಲವಿ ಅವರು ಸೀತೆಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಸನ್ನಿ ಡಿಯೋಲ್ ಅವರು ಹನುಮಂತನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ರವಿ ದುಬೆ ಅನ್ನೋರು ಲಕ್ಷ್ಮಣನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಒಟ್ಟಾರೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರಗಳು 4. ಈ 4 ಪಾತ್ರದಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿರೋಂಥ ಮೂವಿ ರಾಮಾಯಣ ಮೂವಿ. ಈ ರಾಮಾಯಣ ಮೂವಿ ಜಾಗತಿಕ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು, ಈ ಸಿನಿಮಾದಲ್ಲಿ ಒನ್ ಟೈಮ್ ಪ್ರೊಡ್ಯೂಸರ್ ಆಗಿರ್ತಾರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇವಾಗ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಈ ಸಿನಿಮಾದ ಖ್ಯಾತ ನಿರ್ದೇಶಕರಾಗಿರುವ ನಿತಿನ್ ತಿವಾರಿ ನಿರ್ದೇಶಿಸುತ್ತಾರೆ. ಹಾಗೆ ಚಿತ್ರದ ಪ್ರಮುಖ ನಿರೂಪಕರು ನವೀನ್ ಮಲ್ಹೋತ್ರಾ ಆಗಿರ್ತಾರೆ. ಹಾಲಿವುಡ್ ಖ್ಯಾತಿಯ ಸಂಗೀತ ಸಂಯೋಜನಾ ಭಾರತದಲ್ಲಿ ಆಸಕ್ತಿಕರ ವಿಜೇತರಾಗಿರುವ ಎಸ್ ಮನೋಹರ್ ಅವರು ಸಂಗೀತದಲ್ಲಿ ಸಾಥ್ ಕೊಟ್ಟಿರ್ತಾರೆ. ಹಾಗೆ ಈ ಚಿತ್ರದ ಕಥೆ ರಾಮಾಯಣ ಕಾಲದ ಸೀತೆಯ ವನವಾಸದ ಹಾಗೂ ನಮ್ಮ ರಾಮ ಲಕ್ಷ್ಮಣನ ಸಹೋದರರ ಕಥೆ, ಬಾಂಧವ್ಯದ ಕಥೆ ಆಗಿದ್ದು, ಹಾಗೆ ಈ ಕಥೆಯಲ್ಲಿ ನಾವು ಇನ್ನೊಂದು ನೋಡ್ಬೋದು. ಯಾವುದಪ್ಪ ಅಂತಂದ್ರೆ ನಮ್ಮ ರಾವಣ ಲಂಕಾದಹನ ಹನುಮಂತನ ಬಗ್ಗೆ, ಹಾಗೆ ಸೀತೆ ಮತ್ತು ಲಕ್ಷ್ಮಣ ರಾವಣ ಮತ್ತು ರಾಮನ ಯುದ್ಧದ ಬಗ್ಗೆ, ಹಾಗೂ ಹನುಮಂತನ ಬಗ್ಗೆ ಪ್ರಮುಖ ಘಟಕಗಳಾಗಿವೆ. ಈ ಕತೆ ಬಂದ್ಬಿಟ್ಟು ಸಾಂಸ್ಕೃತಿಕ ಕತೆ ಆಗಿದ್ದು, ಇದರಲ್ಲಿ ರಾವಣನ ಯುದ್ಧ ನೋಡ್ಬೋದು, ರಾಮ ಲಕ್ಷ್ಮಣನ ಸಹೋದರ ಬಾಂಧವ್ಯತೆ ನೋಡ್ಬೋದು. ಹಾಗೆ ಪತಿವ್ರತೆ ಆದಂಥ ನಮ್ಮ ಸೀತೆ ರಾಮನ ಜೊತೆ ವನವಾಸಕ್ಕೆ ಕಾಡಿಗೆ ಹೋಗಿದ್ದನ್ನು ತೋರಿಸಲಾಗಿದೆ. ಹಾಗೆ ಲಂಕಾದಹನ ಮಾಡಿರೋ ನಮ್ಮ ಹನುಮಂತನ ಬಗ್ಗೆ ಚೆನ್ನಾಗಿ ಬಂದಿದೆ. ಒಟ್ಟಿನಲ್ಲಿ ರಣವೀರ್ ಕಪೂರ್ ಅವರು ರಾಮನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಸಾಯಿ ಪಲ್ಲವಿ ಅವರು ಸೀತೆಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಯಶ್ ಅವರು ರಾವಣ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಮತ್ತು ಸನ್ನಿ ಡಿಯೋಲ್ ಅವರು ಹನುಮಂತರ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಎಂಬ ಅದ್ಭುತ ತಾರಾಂಗಣ ಕೂಡಿ ಈ ಫಿಲಮನ್ನು ರಚಿಸಿದ್ದಾರೆ. ಹಾಗೆ ಈ ಸಿನಿಮಾದ ಬಜೆಟ್ ನೋಡೋದಾದರೆ ಒಟ್ಟಾರೆ 4,000 ಕೋಟಿಗಳಲ್ಲಿ ಬಜೆಟ್ ಹಾಕಿ ರೆಡಿ ಮಾಡ್ತಾ ಇರುವಂಥ ಸಿನಿಮಾ ಇದು. ಇದರಲ್ಲಿ ಒನ್ ಟೈಮ್ ಪ್ರೊಡ್ಯೂಸರ್ ಆಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಕಾಣಿಸಿಕೊಳ್ತಾರೆ. ಈಗಾಗಲೇ ಟ್ರೇಲರ್ ರಿಲೀಸ್ ಆಗಿದ್ದು 30 ಜುಲೈರಂದು ರಿಲೀಸ್ ಆಗಿದೆ. ಆ ಟ್ರೇಲರ್ ನೀವು ನೋಡ್ಕೋಬೋದು. ತುಂಬ ಚೆನ್ನಾಗಿ ಮೂಡಿ ಬಂದಿರೋಂಥ ಸಿನಿಮಾ ಇದು. ನಾನು ಹೇಳೋದೇನಪ್ಪ ಅಂತಂದ್ರೆ, ಈ ಸಿನಿಮಾ ಬಂದರೆ ಪ್ಯಾನ್ ಇಂಡಿಯಾ ಸೇಕ್ ಆಗೋದಂತರೂ ಖಂಡಿತ. ತುಂಬ ಚೆನ್ನಾಗಿ ಮೂಡಿ ಬಂದಿರೋಂಥ ಸಿನಿಮಾ ಇದು. ಈ ಸಿನಿಮಾ ಯಾವ ರೀತಿ ಕಾಣಿಸಿಕೊಳ್ಳುತ್ತದೆ, ಯಾವ ರೀತಿ ತೆರೆಗೆ ಅಪ್ಪಳಿಸುತ್ತದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡೋದಾದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.